ನಮಸ್ಕಾರ. ಕಾರ್ಮಿಕ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ PMSYM ಈ ಯೋಜನೆಯನ್ನು ಒಂದು ನೋಂದಣಿ ಅಭಿಯಾನವನ್ನು ನಾವು ಕೈಗೊಂಡಿದ್ದೇವೆ. ಈ ಯೋಜನೆಯ ಉದ್ದೇಶ ಏನು ಅಂತಂದರೆ, ಅಸಂಘಟಿತ ಕಾರ್ಮಿಕರು ಯಾರು ಬರ್ತಾರೋ ಅಂತಂದರೆ ಸಂಘಟಿತರಲ್ಲದೆ ಇರುವಂಥವರು, ಉದಾಹರಣೆಗೆ ಹಮಾಲಿಗಳು, ಬೀದಿ ಬದಿ ವ್ಯಾಪಾರಿಗಳು, ಚಿಂದಿ ಆಯುವಂಥವರು, ಇಟ್ಟಿಗೆ ಬಟ್ಟಿ ಕಾರ್ಮಿಕರು, ಚಮ್ಮಾರರು, ಚಿಂದಿ ಆಯುವಂಥವರು, ಮನೆ ಕೆಲಸದವರು, ಅಗಸರು, ಕ್ಷೌರಿಕರು, ಭೂರಹಿತ ಕಾರ್ಮಿಕರು, ಸ್ವಯಂ ಉದ್ಯೋಗಿಗಳು, ಕಟ್ಟಡ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಕೈಮಗ್ಗ ಕಾರ್ಮಿಕರು, ಚರ್ಮೋದ್ಯಮದ ಕಾರ್ಮಿಕರು, ಧ್ವನಿ ಮತ್ತು ದೃಶ್ಯ ಕಾರ್ಮಿಕರು, ಅದಲ್ಲದೆ ಕೂಡ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಈ ಎಲ್ಲರೂ ಕೂಡ, ಹಾಗೆಯೇ ನರೇಗಾ ಕಾರ್ಮಿಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಯೋಜನೆ ವ್ಯಾಪ್ತಿಯಡಿ ಬರ್ತಾರೆ. ಇದರ ಉದ್ದೇಶ ಏನು ಅಂತಂದರೆ, ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಒಂದು ಸೋಷಿಯಲ್ ಸೆಕ್ಯೂರಿಟಿ ಇರೋದಿಲ್ಲ. ಹಾಗಾಗಿ ಅವರಿಗೆ 60 ವರ್ಷ ತುಂಬಿದ ನಂತರ ಪಿಂಚಣಿ ಯೋಜನೆಯನ್ನು ನೀಡುವ ಸಲುವಾಗಿ ಸರ್ಕಾರ ಇದನ್ನು ನೋಂದಣಿ ಅಭಿಯಾನವನ್ನು ಕೈಗೊಂಡಿದೆ. ಇದರಲ್ಲಿ ಯೋಜನೆಯಡಿ ಫಲಾನುಭವಿಗಳಿಗೆ ಇರಬೇಕಾದ ಅರ್ಹತೆಗಳು ಏನು ಅಂತಂದರೆ, 18ರಿಂದ 40 ವರ್ಷ ವಯಸ್ಸಿನ ಒಳಗಿರಬೇಕು, ಅವರ ಮಾಸಿಕ ಆದಾಯ 15,000 ಒಳಗಿರಬೇಕು ಮತ್ತು ಅವರು ಯಾವುದೇ ಆದಾಯ ತೆರಿಗೆದಾರರಾಗಿರಬಾರ್ದು, ESI, PF, NPS ಯೋಜನೆಯ ವ್ಯಾಪ್ತಿಗೆ ಒಳಪಟ್ಟಿರಬಾರ್ದು, ಇವರಿಗೆ ಬ್ಯಾಂಕ್ ಉಳಿತಾಯ ಖಾತೆ ಮತ್ತು ಆಧಾರ್ ಸಂಖ್ಯೆಯನ್ನು ಇವರು ಹೊಂದಿರಬೇಕು. ಇದಿಷ್ಟೇ ಅರ್ಹತೆಗಳಿರುವಂಥದ್ದು. ನೋಂದಣಿ ವಿಧಾನ ಹೇಗೆ ಅಂತಂದರೆ, ನಿಮ್ಮ ಹತ್ತಿರದ ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಕೂಡ ಈ ಒಂದು ನೋಂದಣಿಯನ್ನು ಮಾಡಿಸಿಕೊಳ್ಳಬಹುದು. ಇದಕ್ಕೆ 18ರಿಂದ 40 ವರ್ಷ ವಯೋಮಿತಿ ಇರುವಂಥವರಿಗೆ ಅವರವರ ವಯಸ್ಸಿಗೆ ಅನುಗುಣವಾಗಿ ಒಂದು ವಂತಿಕೆಯನ್ನು ಪಾವತಿಸಬೇಕಾಗುತ್ತೆ ಪ್ರತಿ ಮಾಹ್ಯಾನ. ಉದಾಹರಣೆಗೆ 18 ವರ್ಷ ಇರುವಂಥವರಿಗೆ 55 ರೂಪಾಯಿ ಇರ್ತದೆ. ಕೇಂದ್ರ ಸರ್ಕಾರವು ಕೂಡ 55 ರೂಪಾಯಿ ಕಟ್ಟುತ್ತೆ. ಆ ಒಂದು ವಂತಿಕೆಯನ್ನು 60 ವರ್ಷ ವಯಸ್ಸಿನವರೆಗೂ ಕಟ್ಟಿದರೆ 60 ವರ್ಷ ಆದ ನಂತರ ಪ್ರತಿ ಮಾಹೆ ಅವರಿಗೆ ಪಿಂಚಣಿ 3,000 ರೂಪಾಯಿ ಪಿಂಚಣಿಯನ್ನು ನೀಡಲಾಗ್ತದೆ. ಇದೊಂದು ಒಳ್ಳೆಯ ಒಂದು ಯೋಜನೆ ಆಗಿದೆ. ಈ ಯೋಜನೆಯ ಸೌಲಭ್ಯಗಳು ಏನಂತಂದರೆ, ಪ್ರತಿ ತಿಂಗಳು 3,000ಗಳ ಕನಿಷ್ಠ ಮಾಸಿಕ ಪಿಂಚಣಿಯನ್ನು ಪಡೆಯಲು ಇವರೆಲ್ಲರೂ ಕೂಡ ಅರ್ಹರಾಗಿರ್ತಾರೆ. ಚಂದಾದಾರರು ಅಕಸ್ಮಾತ್ತಾಗಿ 10 ವರ್ಷದೊಳಗಾಗಿ ಯೋಜನೆಯಿಂದ ನಿರ್ಗಮಿಸಿದಲ್ಲಿ ಅವರು ಪಾವತಿಸಿರುವ ವಂತಿಕೆಯನ್ನು ಮಾತ್ರ ಆ ಅವಧಿಗೆ ಉಳಿತಾಯ ಖಾತೆಗೆ ಪಾವತಿಸಲಾಗುವ ಬಡ್ಡಿಯೊಂದಿಗೆ ಹಿಂತಿರುಗಿಸಲಾಗುತ್ತೆ. 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಯ ನಂತರ ನಿರ್ಗಮಿಸಿದಲ್ಲಿ ಅವರು ಪಾವತಿಸಿದ ವಂತಿಕೆಯೊಂದಿಗೆ ಪಿಂಚಣಿ ಖಾತೆಗೆ ಜಮೆಯಾಗಿರುವಂತಹ ಬಡ್ಡಿ ಅಥವಾ ಉಳಿತಾಯ ಖಾತೆಗೆ ಪಾವತಿಸಲಾಗುವ ಬಡ್ಡಿ, ಇವುಗಳಲ್ಲಿ ಯಾವುದು ಹೆಚ್ಚೋ ಅದನ್ನು ಪಾವತಿಸಲಾಗುವುದು. ಫಲಾನುಭವಿ ನಿರಂತರವಾಗಿ ವಂತಿಕೆಯನ್ನು ಪಾವತಿಸಿದ್ದು ಅವರು 60 ವರ್ಷದ ಒಳಗಾಗಿ ಮೃತಪಟ್ಟಲ್ಲಿ ಅಥವಾ ಶಾಶ್ವತ ಅಂಗ ನ್ಯೂನತೆಯಿಂದ ವಂತಿಕೆಯನ್ನು ಪಾವತಿಸಲು ಸಾಧ್ಯವಾಗದಿದ್ದಲ್ಲಿ ಅವನ ಅಥವಾ ಅವಳ ಸಂಗಾತಿಯ ನಂತರ ಈ ಯೋಜನೆಗೆ ಸೇರಬಹುದಾಗಿದ್ದು ವಂತಿಕೆಯನ್ನು ಪಾವತಿಸಿ ಮುಂದುವರಿಸಬಹುದಾಗಿರುತ್ತದೆ, ಅಥವಾ ಅವರ ವಂತಿಕೆಯನ್ನು ಬಡ್ಡಿಯೊಂದಿಗೆ ಪಡೆಯಲು ಅವರು ಅರ್ಹರಾಗಿರುತ್ತಾರೆ. ಪಿಂಚಣಿ ಆರಂಭಗೊಂಡ ನಂತರ ಚಂದಾದಾರರು ಮೃತಪಟ್ಟಲ್ಲಿ ಅವರ ಪತಿ ಮಾತ್ರ ಪಿಂಚಣಿಯ 50% ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರ್ತಾರೆ. ಯೋಜನೆ ವಿದ್ಯುನ್ಮಾನ ಆಧಾರಿತವಾಗಿದ್ದು SMS ಮೂಲಕ ಎಲ್ಲ ವ್ಯವಹಾರಗಳ ಮಾಹಿತಿಯನ್ನು ಫಲಾನುಭವಿಗಳಿಗೆ ಕಾಲಕಾಲಕ್ಕೆ ತಿಳಿಸಲಾಗುವುದು. ಸಹಾಯಕ್ಕಾಗಿ ಸಂಪರ್ಕಿಸಬೇಕಾದ ವಿಳಾಸಗಳು, ಟೋಲ್ ಫ್ರೀ ನಂಬರ್ ಕೂಡ ಇದೆ. LIC ಶಾಖಾ ಕಚೇರಿಗಳಾಗಿರ್ಬೋದು, ನಮ್ಮ ಕಾರ್ಮಿಕ ಇಲಾಖೆಯ ಎಲ್ಲ ತಾಲೂಕು ಕಚೇರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಕಚೇರಿ ಆಗಿರ್ಬೋದು, EPF ಅಥವಾ ESIC ಕಚೇರಿಗಳಲ್ಲಿ ಸಂಪರ್ಕ ಮಾಡಬಹುದಾಗಿರುತ್ತೆ. ಹಾಗಾಗಿ ಕೂಡಲೇ ಯಾವುದೇ ಅಸಂಘಟಿತ ಕಾರ್ಮಿಕರು, ನಾನು ಈಗ ಏನು ಹೇಳಿದೆ ಎಲ್ಲ ಅಸಂಘಟಿತ ವರ್ಗದ ಕಾರ್ಮಿಕರು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೇಕು. ಎಲ್ಲರೂ ಕೂಡ ನೋಂದಣಿ ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ.